ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಮ್ಯೂಚುವಲ್ ಫಂಡ್ ಸಹಿ ಹೇ, ನಾವೆಲ್ಲರೂ ಈ ಮಾತು ಕೇಳಿದೀವಿ ಅಲ್ವಾ? ಆದರೆ ಈಗ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ಒಂದು ಹೊಸ ಹೆಸರು ಕೇಳಿಸ್ತಾ ಇದೆ. ಅದೇ ETFs, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಈಗ ನೀವು ಕೇಳ್ಬೋದು, ಎರಡು ಒಂದೇ ಥರ ಕಾಣಿಸುತ್ತೆ, ಎರಡರಲ್ಲೂ ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಇದೆ, ಹಾಗಾದರೆ ಡಿಫ್ರೆನ್ಸ್ ಏನು? ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ತುಂಬ ಜನರಿಗೆ ETFs ಚೀಪಾ ಅಥವಾ ಮ್ಯೂಚುವಲ್ ಫಂಡ್ ಚೀಪಾ, ETFsನಲ್ಲಿ SIP ಮಾಡ್ಬೋದಾ, ಅದರಲ್ಲಿ ಟ್ಯಾಕ್ಸ್ ಹೇಗಿರುತ್ತೆ, ಇಂಥ ಅನೇಕ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಪ್ರತಿ ತಿಂಗಳು ಇಂಥ ಕನ್ಫ್ಯೂಷನ್ನಿಂದ ನಿಮ್ಮ ಫ್ಯೂಚರ್ ಕಾರ್ಪಸ್ ಕಮ್ಮಿ ಆಗ್ತಾ ಇರುತ್ತೆ. ಆದ್ದರಿಂದ ಇವತ್ತು ನಾವು ETFs ಮತ್ತು ಮ್ಯೂಚುವಲ್ ಫಂಡ್ಸನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎರಡರ ಮಧ್ಯೆ ಇರುವ ಡಿಫ್ರೆನ್ಸಸ್ ಏನು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋದ ಕೊನೆಯಲ್ಲಿ ಒಂದು ಪ್ರೋ ಟಿಪ್ ಇದೆ, ಸೊ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಹೇಳಿ. ಮೊದಲಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಮೂಲಕ ಹೇಳ್ತೀನಿ ಕೇಳಿ. ನೀವು ತುಂಬ ಹಸ್ಕೊಂಡಿದ್ದೀರಾ ಅಂತ ಅಸ್ಯೂಮ್ ಮಾಡೋಣ. ಮ್ಯೂಚುವಲ್ ಫಂಡ್ ಅಂದರೆ ಈ ಫೈನ್ ಡೈನಿಂಗ್ ರೆಸ್ಟೋರೆಂಟ್, ನಾವು ದೊಡ್ಡ ಹೋಟೆಲು ಅಂತೀವಲ್ಲ, ಅದರ ಥರ ನೀವು ಹೋಗಿ ಕೂತ್ಕೋತೀರಾ. ಎಕ್ಸ್ಪರ್ಟ್ ಶೆಫ್, ಫಂಡ್ ಮ್ಯಾನೇಜರ್ ಅಂತ ತಿಳ್ಕೊಳ್ಳೋಣ, ನಿಮಗೆ ಅಂತ ಒಂದು ಮೆನು ಡಿಸೈಡ್ ಮಾಡ್ತಾರೆ. ನೀವು ಆರ್ಡರ್ ಹಾಕಿದ್ರೆ ಸಾಕು, ಉಳಿದದೆಲ್ಲ ಆ ಶೆಫ್ ಹ್ಯಾಂಡಲ್ ಮಾಡ್ತಾರೆ. ಆದರೆ ಇಲ್ಲಿ ಸರ್ವಿಸ್ಗೆ ನೀವು ಹೆಚ್ಚು ಸರ್ವಿಸ್ ಚಾರ್ಜನ್ನು ಕೊಡಬೇಕಾಗತ್ತೆ, ಎಕ್ಸ್ಪೆನ್ಸ್ ರೇಷ್ಯೂ ಜಾಸ್ತಿ ಇರುತ್ತೆ. ಅದೇ ETF ಅಂತ ಬಂದರೆ ಸ್ಟ್ರೀಟ್ ಫುಡ್ ಸ್ಟಾಲ್ ಇದ್ದ ಹಾಗೆ, ಈ ರಸ್ತೆ ಬದಿಲಿ ಮಾಡ್ತಾ ಇರ್ತಾರಲ್ಲ ಹಾಗೆ, ನೀವು ರಿಯಲ್ ಟೈಮ್ನಲ್ಲಿ ಕಣ್ಣು ಮುಂದೆನೇ ಅಡುಗೆ ಹೇಗೆ ಮಾಡ್ತಾರೆ ಅಂತ ನೋಡ್ಬೋದು. ಪ್ರೈಸ್ ಡಿಮಾಂಡ್ ಮೇಲೆ ಚೇಂಜ್ ಆಗ್ತಾ ಇರುತ್ತೆ, ಮತ್ತು ನೀವು ಸ್ವತಃ ಎಕ್ಸ್ಚೇಂಜ್ನಲ್ಲಿ ಬೈ ಸೆಲ್ ಮಾಡ್ಬೋದು. ಇಲ್ಲಿ ಸರ್ವಿಸ್ ಕಾಸ್ಟ್ ಕಮ್ಮಿ, ಆದರೆ ನಿಮ್ಮ ಎಫರ್ಟ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಈಗ ಮೂರು ಮೇಜರ್ ಡಿಫ್ರೆನ್ಸಸ್, ಅಂದರೆ ETFsಗೂ ಮ್ಯೂಚುವಲ್ ಫಂಡ್ಸ್ಗೂ ಮೂರು ಮೇಜರ್ ಡಿಫ್ರೆನ್ಸಸ್ ಏನು ಅದನ್ನು ಹೇಳ್ತೀನಿ ಕೇಳಿ. ಮೊದಲನೇದು ಟ್ರೇಡಿಂಗ್ ಆ್ಯಂಡ್ ಪ್ರೈಸಿಂಗ್. ಮ್ಯೂಚುವಲ್ ಫಂಡ್ನಲ್ಲಿ AMC ದಿನಕ್ಕೊಮ್ಮೆ ಮಾತ್ರ NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮಾರ್ಕೆಟ್ ಕ್ಲೋಸ್ ಆದಮೇಲೆ. ನೀವು ಯಾವ ಟೈಮ್ಗೆ ಇನ್ವೆಸ್ಟ್ ಮಾಡಿದ್ರೂ ಕೂಡ ಎಂಡ್ ಆಫ್ ದಿ ಡೇ NAV ನಿಮ್ಮ ಕೈಗೆ ಸಿಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದೇ ETF-ನಲ್ಲಿ NAV ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ದಿನ ಪೂರ್ತಿ ಟ್ರೇಡ್ ಆಗ್ತಾ ಇರುತ್ತೆ. ನೀವು 11 AM ಅಂದರೆ 11 ಗಂಟೆ ಬೆಳಗ್ಗೆಯಿಂದ 2 PM ಬೈ ಮಾಡ್ಬೋದು, ನಿಮಗೆ ರಿಯಲ್ ಟೈಮ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ಎರಡನೇದು ಡಿಮ್ಯಾಟ್ ಅಕೌಂಟ್. ETFsಗೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ, ಅದೇ ಮ್ಯೂಚುವಲ್ ಫಂಡ್ಗೆ ಡಿಮ್ಯಾಟ್ ಅಕೌಂಟ್ ಬೇಕು ಅಂತಿಲ್ಲ, ಇಲ್ಲಿ ಕಂಪಲ್ಸರಿ ಆಗಿರೋದಿಲ್ಲ. ಮೂರನೇದು ಹಿಡನ್ ಕಾಸ್ಟ್. ಮ್ಯೂಚುವಲ್ ಫಂಡ್ನಲ್ಲಿ ಹೇಗಿರುತ್ತೆ ಅಂದರೆ ಎಕ್ಸ್ಪೆನ್ಸ್ ರೇಷ್ಯೂ ಮಾತ್ರ ಇರುತ್ತೆ. ಇದೇ ETFsನಲ್ಲಿ ಎಕ್ಸ್ಪೆನ್ಸ್ ರೇಷ್ಯೂ ಕಮ್ಮಿ ಇರುತ್ತೆ, 0.05% ಟು 0.10%. ಆದರೆ ಬ್ರೋಕರೇಜ್, GST, ಬಿಡ್ ಆಸ್ಕ್ ಸ್ಪ್ರೆಡ್ ಇತ್ಯಾದಿ ಹಿಡನ್ ಕಾಸ್ಟ್ಗಳು ಇರ್ತವೆ. ಲೋ ಲಿಕ್ವಿಡಿಟಿ ಇದ್ದರೆ ನೀವು NAVಗಿಂತ ಹೆಚ್ಚು ಪ್ರೈಸ್ ಕೊಡಬೇಕಾಗ್ಬೋದು. ಪ್ರೀಮಿಯಮ್ಗೆ 10% ಪ್ರೀಮಿಯಂ ಕೊಟ್ಟರೆ ನಿಮ್ಮ ಕಾಸ್ಟ್ ಅಡ್ವಾಂಟೇಜ್ಗೆ ಹೋಗುತ್ತೆ. ಟ್ರ್ಯಾಕಿಂಗ್ ಡಿಫ್ರೆನ್ಸಸ್ ಮತ್ತು ಟ್ರ್ಯಾಕಿಂಗ್ ಎರರ್. ಒಂದು ಕಾನ್ವಾಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಫ್ರಂಟ್ ಕಾರ್ ಅಂದರೆ ಮುಂದೆ ಕಾರ್ ಇರುತ್ತಲ್ಲ, ಅದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತ ತಿಳ್ಕೊಳ್ಳೋಣ, ಈ Nifty 50 ಇದ್ದ ಹಾಗೆ. ಬ್ಯಾಕ್ ಕಾರ್ ಅಂದರೆ ಕೊನೆ ಕಾರ್ ಇರುತ್ತಲ್ಲ, ನಿಮ್ಮ ಫಂಡ್ ಟ್ರ್ಯಾಕಿಂಗ್ ಡಿಫ್ರೆನ್ಸಸ್ನಲ್ಲಿ ಡಿಫ್ರೆನ್ಸ್ ಗ್ಯಾಪ್ ಥರ ಇರುತ್ತೆ. ಅಂದರೆ 100 ಕಿಲೋಮೀಟ್ರ್ನಿಂದ 99.8 ಕಿಲೋಮೀಟ್ರ್ ಆ ಗ್ಯಾಪ್ ಇರುತ್ತೆ. ಇದು ಎಕ್ಸ್ಪೆನ್ಸ್ ರೇಷ್ಯೂ ಕಾರಣದಿಂದ ಆಗುತ್ತೆ. ಈಗ ಟ್ರ್ಯಾಕಿಂಗ್ ಎರರ್ ಅಂದರೆ ಜರ್ನಿ ಸ್ಮೂತ್ ಆಗ್ತಾ ಅಥವಾ ಜಿಗ್ಜ್ಯಾಗ್ ಥರ ಇರುತ್ತಾ ಅಂತ ಈ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಈಗ ETFsನಲ್ಲಿ SIP ಮಾಡ್ಬೋದಾ? ಇದೊಂದು ಮೇಜರ್ ಕನ್ಫ್ಯೂಷನ್ನು, ಜೊತೆಗೆ ಒಂದು ಪ್ರಶ್ನೆ. ನಾವೆಲ್ಲ SIP ಮ್ಯೂಚುವಲ್ ಫಂಡಲ್ಲಿ ಮಾತ್ರ ಇರೋದು ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅದು ತಪ್ಪು. ಗ್ರೋ ಥರದ ಪ್ಲ್ಯಾಟ್ಫಾರ್ಮ್ನಲ್ಲಿ ETFsಗೆ SIP ಆಪ್ಷನ್ ಕೂಡ ಇದೆ, ಆದರೆ ಇದು ಟ್ರೂ SIP ಅಲ್ಲ. ಇಲ್ಲಿ ಫ್ರ್ಯಾಕ್ಷನಲ್ ಯೂನಿಟ್ಸ್ ಬೈ ಮಾಡೋದಕ್ಕಾಗೋದಿಲ್ಲ. ಉದಾಹರಣೆಗೆ ನೋಡೋಣ. ಯೂನಿಟ್ ಪ್ರೈಸ್ 250 ರೂಪಾಯಿ ಅಂತ ತಿಳ್ಕೊಳ್ಳಿ, ಅಲ್ಲಿ 1000 ರೂಪಾಯಿ SIP ಮಾಡ್ಬೋದು, ಅಂದರೆ 4 ಯೂನಿಟ್ಸ್ ಬೈ ಮಾಡ್ಬೋದು. 250, 250, 250, 250 ಆ ಥರದ 4 ಯೂನಿಟನ್ನು ಬೈ ಮಾಡ್ಬೋದು. ಅದೇ ಪ್ರೈಸ್ 260 ರೂಪಾಯಿ ಆದರೆ ಇಲ್ಲಿ 220 ರೂಪಾಯಿ ಇನ್ವೆಸ್ಟ್ ಆಗದೆ ಹಾಗೆ ಉಳಿಯುತ್ತೆ. ಇನ್ನು ಮೇಜರ್ ಪಾಯಿಂಟ್, ಟ್ಯಾಕ್ಸೇಷನ್. ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಮತ್ತು ಈಕ್ವಿಟಿ ETFs ಎರಡೂ ಸೇಮ್ ಟ್ಯಾಕ್ಸ್ ರೂಲ್ಸನ್ನು ಫಾಲೋ ಮಾಡುತ್ತೆ. 12 ತಿಂಗಳಿಗಿಂತ ಕಮ್ಮಿ STCG ಟ್ಯಾಕ್ಸ್ 20% ಇರುತ್ತೆ. ಅದೇ 12 ಮಂತ್ಗಿಂತ ಜಾಸ್ತಿ, 12 ತಿಂಗಳಿಗಿಂತ ಜಾಸ್ತಿ ಇನ್ವೆಸ್ಟೆಡ್ ಆಗಿದ್ರೆ LTCG ಟ್ಯಾಕ್ಸ್ 1.25 ಲಕ್ಷ ತನಕ ಟ್ಯಾಕ್ಸ್ ಫ್ರೀ. ಅದಕ್ಕಿಂತಲೂ ಮೇಲಾದರೆ 12.5% ಟ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ETFsನಲ್ಲಿ 12 ತಿಂಗಳ ನಂತರ LTCG ಬೆನಿಫಿಟ್ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬೆನಿಫಿಟ್ ಸಿಗುತ್ತೆ. ಆದರೆ ಫಿಸಿಕಲ್ ಗೋಲ್ಡ್ ಅಥವಾ ಮ್ಯೂಚುವಲ್ ಫಂಡ್ಸ್ ಆದರೆ 24 ತಿಂಗಳು ಬೇಕು ಈ ಬೆನಿಫಿಟ್ ಸಿಗೋದಕ್ಕೆ. ಸೊ ETFsನಲ್ಲಿ ಸ್ಲೈಟ್ಲಿ ಬೆಟರ್ ಇದೆ. ವಿಚ್ ಒನ್ ಟು ಚೂಸ್? ಹಾಗಾದರೆ ಯಾವುದನ್ನು ನಾವು ಆಯ್ಕೆ ಮಾಡ್ಬೋದು? ಪ್ರೋ ಟಿಪ್ ಅಂತ ಹೇಳಿದ್ನಲ್ಲ, ಅದೇ ಪ್ರೋ ಟಿಪ್ ಇದು.
ಪ್ರೋ ಟಿಪ್ ನಂಬರ್ 1, SIP ರೂಲ್ ನೀವು ಡಿಸಿಪ್ಲಿನ್ಡ್ ಇನ್ವೆಸ್ಟರ್ ಆಗಿದ್ದರೆ ಮತ್ತು ಮಂತ್ಲಿ SIP ಈಸಿಯಾಗಿ ಮಾಡಬೇಕಾದ್ರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ನಿಮಗೆ ಬೆಟರ್ ಮತ್ತು ಬೆಸ್ಟ್ ಆಪ್ಷನ್. ಪ್ರೋ ಟಿಪ್ 2, ಲಮ್ಸಮ್ ರೂಲ್. 5 to 10 lakhs ಲಮ್ಸಮ್ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ಡಿಪ್ಸ್ ಅನ್ನು ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಆದರೆ ನಿಮಗೆ ETFs ಬೆಟರ್ ಆಪ್ಷನ್. ಪ್ರೋ ಟಿಪ್ 3, ಕೋರ್ ಸ್ಯಾಟಲೈಟ್ ಸ್ಟ್ರಾಟಜಿ. 70 to 80% ಮ್ಯೂಚುವಲ್ ಫಂಡ್ಸ್ನಲ್ಲಿ ಅಂದರೆ ಸ್ಟೇಬಲ್ ಆಗಿರುತ್ತೆ. 20 to 30% ETFs ಅಂದರೆ ಟ್ಯಾಕ್ಟಿಕಲ್ ಮೂವ್ಸ್, ಗೋಲ್ಡ್, IT ಸೆಕ್ಟರ್ ಈ ಥರದ್ರಲ್ಲಿ ಇದೊಂದು ಆಪ್ಷನ್ ಇದೆ. ಇಲ್ಲಿ ನಿಮಗೆ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಹೊರತು ಹೇಗೆ ಅನ್ನೋ ಫಾರ್ಮೆಟ್ ಮುಖ್ಯ ಅಲ್ಲ. ಮೈನರ್ ಡಿಫ್ರೆನ್ಸಸ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಕನ್ಸಿಸ್ಟೆನ್ಸಿ ಬಗ್ಗೆ ಯೋಚನೆ ಮಾಡಿ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೆಕಮೆಂಡೇಷನ್ ಅಲ್ಲ. ಇನ್ವೆಸ್ಟ್ ಮಾಡೋ ಮೊದಲು ನಿಮ್ಮ ರಿಸ್ಕ್ ಅಪಟೈಟ್, ಟೈಮ್ ಹೊರೈಸನ್, ಗೋಲ್ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಬೈ ಬೈ. ಹ್ಯಾಪಿ ಇನ್ವೆಸ್ಟಿಂಗ್. ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.